ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನು. ಬೀದರ್ ಜಿಲ್ಲೆಯ ರೈತರಿಗೆ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಪರಿಹಾರ ಹಣ ಸಮರ್ಪಕವಾಗಿ ದೊರೆಯದ ವಿಚಾರವಾಗಿ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ವಿರುದ್ಧ ಮಾಜಿ ಕೇಂದ್ರ ಸಚಿವ ಭಗವಂತ ಖೋಬಾ ಹರಿಹಾಯ್ದಿದ್ದಾರೆ. ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಿನ್ನೆ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಬೀದರ್ ಜಿಲ್ಲೆಯಲ್ಲಿ ಒಂದೇ ಕುಟುಂಬ ರಾಜಕಾರಣದಲ್ಲಿ ಅಧಿಕಾರ ವಹಿಸಿಕೊಂಡು ಒಂದು ಸಾಚಾ ಕಂಪನಿ ತರ ಬಿಹೇವ್ ಮಾಡುತ್ತಿದ್ದಾರೆ. ಈಶ್ವರ್ ಖಂಡ್ರೆ, ಅಮರ್ ಖಂಡ್ರೆ ಹಾಗೂ ಸಾಗರ್ ಖಂಡ್ರೆ ಕಂಪನಿಯ ಸದಸ್ಯರು. ನರೇಂದ್ರ ಮೋದಿ ಸರ್ಕಾರ ನಮ್ಮ ಜಿಲ್ಲೆಗೆ 600 ಕೋಟಿ ರೂಪಾಯಿ ಫಸಲ್ ಬಿಮಾ ಪರಿಹಾರ ಹಣ ಕೊಟ್ಟಿದೆ. ಆದರೆ ಈ ವರ್ಷ 2,01,000 ಜನರು ಈ ಯೋಜನೆಗೆ ನೋಂದಣಿ ಮಾಡಿಸಿದ್ದು ಕೇವಲ 12.60 ಕೋಟಿ ಮಾತ್ರ ಪರಿಹಾರ ನೀಡಲಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ 2,04,000 ಜನ ನೋಂದಣಿ ಮಾಡಿಸಿದ್ದು ಅಲ್ಲಿ 656 ಕೋಟಿ ಫಸಲ್ ಬಿಮಾ ಯೋಜನೆಯ ಪರಿಹಾರ ನೀಡಲಾಗಿದೆ ಎಂದರು. ಒಂದೇ ಕುಟುಂಬ ರಾಜಕಾರಣದಲ್ಲಿ ಅಧಿಕಾರವನ್ನು ವಹಿಸಿಕೊಂಡು ಸಾಚಾ ಕಂಪನಿ ತರ ಇವತ್ತು ಅವ್ರು ಬಿಹೇವ್ ಮಾಡತ್ತಾರೆ. ಸಾಚಾ ಕಂಪನಿ, ಆ ಕಂಪನಿಯ ಸದಸ್ಯರು ಯಾರಂದ್ರ ಉಸ್ತುವಾರಿ ಸಚಿವರು ಈಶ್ವರ್ ಖಂಡ್ರೆ, ಜಿಲ್ಲಾ ಉಸ್ತುವಾರಿ ಸಚಿವರು, MGSSK ಮತ್ತು DCC ಬ್ಯಾಂಕಿನ ಅಧ್ಯಕ್ಷರಾದಂತಹ ಅವರ ಸ್ವಂತ ಸಹೋದರ ಅಮರ್ ಖಂಡ್ರೆ ಮತ್ತು ಈಶ್ವರ್ ಖಂಡ್ರೆ ಅವರ ಮಗ ಸಂಸದ ಸಾಗರ್ ಖಂಡ್ರೆ. ನರೇಂದ್ರ ಮೋದಿಯವರ ಸರ್ಕಾರ ಕಳೆದ 11 ವರ್ಷಗಳಲ್ಲಿ ರೈತರಿಗಾಗಿ ನಮ್ಮ ಜಿಲ್ಲೆಗೆ 600 ಕೋಟಿಗೂ ಹೆಚ್ಚು ಫಸಲ್ ಬಿಮಾ ಯೋಜನೆ ಮುಖಾಂತರ ಪರಿಹಾರವನ್ನು ಕೊಟ್ಟಿದೆ. ಅನೇಕ ಸಂದರ್ಭಗಳಲ್ಲಿ ಈಶ್ವರ್ ಖಂಡ್ರೆ ಅವರು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಟೀಕಿಸಿದ್ದಾರೆ, ಕೇಂದ್ರ ಸರ್ಕಾರವನ್ನ ಟೀಕಿಸಿದ್ದಾರೆ. ಆದರೂ ಕೂಡ ಕೇಂದ್ರ ಸರ್ಕಾರ ನಮ್ಮ ಜಿಲ್ಲೆಯ ರೈತರಿಗೆ 600 ಕೋಟಿ ಪರಿಹಾರವಾಗಿ ಕೊಟ್ಟಿದೆ. ಈ ವರ್ಷ ನಮ್ಮ ಜಿಲ್ಲೆಯಲ್ಲಿ 2,01,000 ರೈತರಿಗೆ, ಅಂದ್ರೆ ಕಳೆದ ವರ್ಷ 23-24ನೇ ಸಾಲಿನಲ್ಲಿ ರೈತರ ನೋಂದಣಿಯನ್ನು ಮಾಡಿಸ್ಕೊಂಡಿದ್ರು. ಅತಿವೃಷ್ಟಿ ಆಯಿತು, ಆದರೆ ಜಿಲ್ಲೆಯ ರೈತರಿಗೆ ಕೇವಲ 12 ಬೀದರ್ ಜಿಲ್ಲೆಯ ವಿವಿಧ ಠಾಣೆಗಳಲ್ಲಿ ದಾಖಲಾಗಿದ್ದ ಬೈಕ್ ಕಳ್ಳತನ ಪ್ರಕರಣಗಳನ್ನು ಬೀದರ್ ಪೊಲೀಸರು ಭೇದಿಸಿದ್ದಾರೆ. 5 ಜನ ಖದೀಮರನ್ನ ಬಂಧಿಸಿ 14 ಬೈಕ್ಗಳನ್ನು ಜಪ್ತಿ ಮಾಡಿ ಮಾಲೀಕರಿಗೆ ಮರಳಿಸಿದ್ದಾರೆ. ನ್ಯೂ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿದ್ದ 9 ಕಳ್ಳತನ ಪ್ರಕರಣವನ್ನು ಭೇದಿಸಿ 9 ಬೈಕ್ಗಳನ್ನು ಜಪ್ತಿ ಮಾಡಿಕೊಂಡಿದ್ದಾರೆ. ಔರಾದ ಪೊಲೀಸ್ ಠಾಣೆಯ 2 ಪ್ರಕರಣ, ಮನ್ನಳ್ಳಿ ಮತ್ತು ಬಗ್ದಲ್ ಪೊಲೀಸ್ ಠಾಣೆಯ ತಲಾ 1 ಪ್ರಕರಣ ದಾಖಲಾಗಿದ್ದು ಒಟ್ಟು 4 ಪೊಲೀಸ್ ಠಾಣೆಗಳಿಂದ 5 ಆರೋಪಿಗಳನ್ನು ಬಂಧಿಸಿ 5,95,000 ರೂಪಾಯಿ ಮೌಲ್ಯದ 14 ಬೈಕ್ಗಳನ್ನು ಸೀಜ್ ಮಾಡಿ ಬೈಕ್ ಮಾಲೀಕರಿಗೆ ಒಪ್ಪಿಸಿದ್ದಾರೆ. ಇನ್ನು ಬಂಧಿತ 5 ಜನ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ನಾನು ಸಂತೋಷ್ ಮಾರ್ತಪ್ಪ, ಮುಕ್ತದಾರ್ ತೇಗಂಪುರ್. ಅವರಾದ ಅರಕ್ಷರ ಇದರಿಂದ ನಂದು ಜನವರಿ 29ನೇ ತಾರೀಕಿಗೆ ನಾನು ಕಳವಾಯಿತು. ನಾನು ಅದೇ ತಕ್ಷಣ ಸರ್ ಹೋಗಿ ನಾನು ಕಂಪ್ಲೇಂಟ್ ಕೊಟ್ಟೇನೆ. CC ಕ್ಯಾಮ್ರಾ ಫುಟೇಜು ನನ್ನ ಸಹಾಯ ಸರ್ ಬಹಳಷ್ಟು ಚೆನ್ನಾಗಿ ನಾನು ಏನು ಕೋಆಪರೇಟ್ ಮಾಡ್ಯಾರ, ಅದಕ್ಕೆಲ್ಲ ತೋಲ್ ಏನೇನು ಬೇಕು ಅದ್ರ ನಾವು ಎಲ್ಲ ಸಹಾಯ ತಗೊಂಡು ಎಲ್ಲ ಚಂದ ಕೆಲಸ ಮಾಡಿ ರಿಕವರಿ ಮಾಡ್ಯಾರ. ಗಾಡಿ ಏನು ಸರ್? ನಂದೇ ಬೈಕ್ ಸರ್, ಸಂತೋಷ್ ಮಾರ್ತಪ್ಪ ನನ್ನ ಹೆಸರಲ್ಲೇ ಅದ ಸರ್. ಮತ್ತೆಲ್ಲ ರೀತಿಲಿ ನಂಗೆ ಹೆಂಗಿತ್ತು ಗಾಡಿ ಅದೇ ಟೈಪ್ ನಮ್ಗೆ ವಾಪಸ್ ತಂದು ಕೊಟ್ಟು ಮತ್ತು ಸ್ಟೇಷನ್ ಕರೆಸಿ ಎಲ್ಲ ತಂದು ಕೊಟ್ರೆ ಹ್ಯಾಟ್ಸ್ ಆಫ್ ಸರ್ ಪೊಲೀಸ್. ಶಿಕ್ಷಣದ ಸುಧಾರಣೆಗೆ ನಾನು ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡುತ್ತಿದ್ದೇನೆ, ಆದರೂ ಕೂಡ ಫಲಿತಾಂಶ ಕುಸಿಯುತ್ತಿದೆ. ಈ ಬಾರಿ ಎಲ್ಲ ಶಾಲೆಗಳಲ್ಲಿ ಉತ್ತಮ ಫಲಿತಾಂಶ ಬರುವ ನಿರೀಕ್ಷೆ ಹೊಂದಿದ್ದೇನೆ. ಉತ್ತಮ ಫಲಿತಾಂಶ ಕೊಡಿ, ಇಲ್ಲವಾದರೆ ತಾವಾಗಿ ಕೆಲಸ ಬಿಟ್ಟು ಹೋಗಿ ಅಂತ ಮಾಜಿ ಸಚಿವ ಹಾಗೂ ಔರಾದ್ ಶಾಸಕರಾದ ಪ್ರಭು ಚವ್ಹಾಣ್ ಅವರು ಅಧಿಕಾರಿಗಳಿಗೆ ಮತ್ತು ಶಿಕ್ಷಕರಿಗೆ ಖಾರವಾಗಿ ಹೇಳಿದ್ದಾರೆ. ಶಾಲಾ ಶಿಕ್ಷಣ ಇಲಾಖೆಯಿಂದ ಜೂನ್ 23ರಂದು ಪಟ್ಟಣದ ತಾಲೂಕು ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ಜರುಗಿದ ಸರ್ಕಾರ ಅನುದಾನಿತ ಮತ್ತು ಅನುದಾನ ರಹಿತ ಪ್ರೌಢಶಾಲೆ ಮುಖ್ಯ ಶಿಕ್ಷಕರ ಸಭೆ ಮತ್ತು ಶೈಕ್ಷಣಿಕ ಕಾರ್ಯಾಗಾರದಲ್ಲಿ ಅವರು ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು.
ಇನ್ನು ಗ್ರಾಮ ಸಂಚಾರದ ವೇಳೆ ಶಾಸಕ ಪ್ರಭು ಚವ್ಹಾಣ್ ಪ್ರತಿ ಶಾಲೆಗೆ ಭೇಟಿ ನೀಡಿ ಸಮಸ್ಯೆಗಳನ್ನು ಖುದ್ದಾಗಿ ವೀಕ್ಷಿಸಿದ್ದೇನೆ. ಅನೇಕ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಕರು ಇಲ್ಲದಿರುವುದು ಕಾಣಿಸಿಕೊಂಡಿದೆ. ಸರಿಪಡಿಸುವಂತೆ ಸಾಕಷ್ಟು ಬಾರಿ ಹೇಳಿದ್ರು ಕೂಡ ಏನೂ ಮಾಡಿಲ್ಲವೆಂದು ಅಧಿಕಾರಿಗಳಿಗೆ ತೀವ್ರ ತರಾಟೆಗೆ ತೆಗೆದುಕೊಂಡರು. ಅಂತ ಸಮಸ್ಯೆಗಳು ಸರಿಪಡಿಸುವುದಾಗಿ ಬಿಇಒ ಮಾಹಿತಿಯನ್ನು ನೀಡಿದರು. ಕೆಲವು ಶಾಲೆಗಳಲ್ಲಿ 7ನೇ 8ನೇ ತರಗತಿಯ ಮಕ್ಕಳಿಗೆ ಸರಿಯಾಗಿ ಕನ್ನಡ ಓದಲು ಬರುತ್ತಿಲ್ಲ. ಹೀಗಾದರೆ ಫಲಿತಾಂಶ ಸುಧಾರಣೆ ಹೇಗೆ ಸಾಧ್ಯ? ಕಲಿಕೆಯಲ್ಲಿ ತೀವ್ರ ಹಿಂದುಳಿದಿರುವಂತಹ ಮಕ್ಕಳನ್ನು ಗುರುತಿಸಿ ಅವರಿಗೆ ವಿಶೇಷ ತರಬೇತಿಯನ್ನು ನಡೆಸಿ ಕನಿಷ್ಠ ತೆಗೆರಾಡುವಂತೆಯೇ ನೋಡಿಕೊಳ್ಬೇಕು ಅಂತ ತಿಳಿಸಿದರು. ಇದೇ ವೇಳೆ ಶಾಸಕರು ಶಾಲಾವಾರು ಪ್ರಗತಿ ಪರಿಶೀಲನೆಯನ್ನು ನಡೆಸಿ ಶಾಲೆಯಲ್ಲಿರುವ ಸಮಸ್ಯೆಗಳನ್ನು ಆಲಿಸಿದರು. ಶೌಚಾಲಯ, ಕುಡಿಯುವ ನೀರು, ಆಟದ ಮೈದಾನ ಗ್ರಾಮ ಪಂಚಾಯತಿಯಿಂದ ಮಾಡಿಸಿಕೊಡುವಂತೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ. ಅಂಚೆ ಇಲಾಖೆ ವಿವಿಧ ಸೌಲಭ್ಯಗಳ ಆನ್ಲೈನ್ ಸೇವೆಗೆ ಅಂಚೆ ಅಧೀಕ್ಷಕ ವಿ.ಎಲ್. ಚಿತ್ತಾಕೋಟೆ ಇಲ್ಲಿಯ ಪ್ರಧಾನ ಅಂಚೆ ಕಚೇರಿಯಲ್ಲಿ ಸೋಮವಾರ ಚಾಲನೆಯನ್ನ ನೀಡಿದರು. ಅಂಚೆ ಇಲಾಖೆಯು ಅಡ್ವಾನ್ಸ್ ಪೋಸ್ಟಲ್ ಟೆಕ್ನಾಲಜಿ APT ಅಭಿವೃದ್ಧಿಪಡಿಸಿದ್ದು ಇಲಾಖೆ ವಿವಿಧ ಸೇವೆಗಳನ್ನು ಇನ್ನು ಮುಂದೆ ಆನ್ಲೈನ್ ಮೂಲಕವೂ ದೊರೆಯಲಿದೆ ಅಂತ ಅವರು ತಿಳಿಸಿದರು. ಬುಕ್ಕಿಂಗ್ ಮತ್ತು ಡೆಲಿವರಿ ಆನ್ಲೈನ್ ಮೂಲಕ ಮಾಡಬಹುದು. ಗ್ರಾಹಕರು ಅಂಚೆ ಮೂಲಕ ವಸ್ತು ಕಳಿಸಬೇಕಿದ್ರೆ ಆನ್ಲೈನ್ನಲ್ಲಿ ಬುಕ್ ಮಾಡಬಹುದು. ಬುಕ್ ಮಾಡಿದ ನಂತರ ಪೋಸ್ಟ್ ಮ್ಯಾನ್ ಮನೆಗೆ ಬಂದು ಪಾರ್ಸಲ್ ಅನ್ನು ಪಡೆಯುತ್ತಾರೆ. ಪಾರ್ಸಲ್ ಕಳಿಸಿದ ನಂತರ ಗ್ರಾಹಕರಿಗೆ ಮಾಹಿತಿ ದೊರೆಯುತ್ತದೆ. ಗ್ರಾಹಕರು ತಮ್ಮ ಪಾರ್ಸಲ್ ಎಲ್ಲಿದೆ ಎಂಬ ಮಾಹಿತಿಯನ್ನು ಸಹ ಪಡೆಯಬಹುದು ಅಂತ ಹೇಳಿದ್ದಾರೆ. ಇನ್ನು ಮಳೆಗಾಲದ ಹೊಸ್ತಿನಲ್ಲಿದ್ದ ನಾವೆಲ್ಲರೂ ಮನೆ, ಕಚೇರಿ, ಆಸ್ಪತ್ರೆ, ದೇವಸ್ಥಾನ, ಚರ್ಚ್ ಮುಂತಾದ ಸ್ಥಳಗಳ ಆವರಣದಲ್ಲಿ ಸಸ್ಯಾರೋಪಣವನ್ನ ಮಾಡಿ ಅವುಗಳ ಪಾಲನೆ ಪೋಷಣೆ ಮಾಡಿ ಆವರಣವನ್ನ ಹಸಿರುಮಯನಾಗಿ ಮಾಡಬೇಕು ಅಂತ ಸುಕ್ಷೇತ್ರ ಹಾರಕೂಡ ಮಠದ ಪೀಠಾಧಿಪತಿ ಪೂಜ್ಯ ಚನ್ನವೀರ ಶಿವಾಚಾರ್ಯರು ಭಕ್ತರಿಗೆ ಆಗ್ರಹಿಸಿದ್ದಾರೆ. ಅಖಿಲ ಭಾರತ ವಿಶ್ವವಿದ್ಯಾಲಯಗಳ ನೌಕರರ ಒಕ್ಕೂಟದ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಶ್ರೀಮಠದಲ್ಲಿ ಸಸ್ಯಗಳನ್ನು ಸ್ವೀಕರಿಸಿ ಮಾತನಾಡಿದ ಅವರು, ಪರಿಸರ ಜಾಗೃತಿಯ ಕಾಳಜಿಯು ವರ್ಷಕ್ಕೊಮ್ಮೆ ಆಗದೆ ಜೀವನದ ದಿನನಿತ್ಯದ ಅವಿಭಾಜ್ಯ ಅಂಗವಾಗಬೇಕು ಅಂತ ಹೇಳಿದ್ದಾರೆ. ರೂಪಕಲೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಹಾಗೂ ಅಂತಾರಾಷ್ಟ್ರೀಯ ಪ್ರಾಕೃತಿಕ ಚಿಕಿತ್ಸಾ ಸಂಘಟನೆಯ ವತಿಯಿಂದ ಜೂನ್ 21ನೇ ತಾರೀಕಿನಂದು ಯೋಗ ದಿನವನ್ನ ಬೀದರ್ನ ನುಪುರ ನೃತ್ಯ ಅಕಾಡೆಮಿಯಲ್ಲಿ ದೇಶದಲ್ಲಿ ಒಂದೇ ಬಾರಿ ಹಾಗೂ ಯೋಗ ಸಂಗಮ ಎನ್ನುವ ಘೋಷಣೆ ಅಡಿಯಲ್ಲಿ ಆಚರಿಸಲಾಯಿತು. ಯೋಗವು ಭಾರತೀಯರ ಸಾಂಪ್ರದಾಯಿಕ ಅಭ್ಯಾಸವಾಗಿದ್ದು ಜನರು ಸಮತೋಲನ, ಶಾಂತತೆ ಮತ್ತು ದೈಹಿಕವಾಗಿ ಉತ್ತಮ ಸ್ಥಿತಿಯಲ್ಲಿರಲು ಸಹಾಯ ಮಾಡುತ್ತದೆ. 2014ರಲ್ಲಿ ವಿಶ್ವಸಂಸ್ಥೆಯು ಜೂನ್ 21ನ್ನು ಅಂತಾರಾಷ್ಟ್ರೀಯ ಯೋಗ ದಿನವಂತ ಘೋಷಿಸಿದಾಗಿನಿಂದಲೂ ಈ ವಿಶಿಷ್ಟ ದಿನವನ್ನು ಸ್ಮರಿಸಲು ಪ್ರಪಂಚದಾದ್ಯಂತ ಜನರು ಒಟ್ಟುಗೂಡಿದ್ದಾರೆ. ಯೋಗವು ನಮಗೆ ಸಾಮರಸ್ಯದಿಂದ ಬದುಕಲು, ಜಾಗರೂಕರಾಗಿರಲು ಮತ್ತು ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಕಲಿಸುತ್ತದೆ. ಯೋಗವನ್ನು ಅಭ್ಯಾಸ ಮಾಡುವ ಮೂಲಕ ನಾವು ಪರಿಸರವನ್ನು ರಕ್ಷಿಸಬಹುದು ಮತ್ತು ನಮ್ಮ ಸ್ವಂತ ಆರೋಗ್ಯವನ್ನು ಸುಧಾರಿಸಿಕೊಳ್ಳಬಹುದು ಎಂದರು. ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯ ಔರಾದ ಘಟಕಕ್ಕೆ ನೂತನ ವ್ಯವಸ್ಥಾಪಕರಾಗಿ ಆಗಮಿಸಿದಂತ ರಾಜಶೇಖರ್ ಅವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಪ್ರಮುಖರು ಇಂದು ಭೇಟಿಯಾಗಿ ಸನ್ಮಾನಿಸಿ ಸ್ವಾಗತಿಸಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕು ಘಟಕದ ಅಧ್ಯಕ್ಷರಾಗಿರುವಂತಹ ಅನಿಲ್ ದೇವಕತೆ ಅವರು ಘಟಕದಿಂದ ಹಳೆಯ ಬಸ್ ಮಾರ್ಗಗಳು ಮತ್ತೆ ಪುನರ್ ಆರಂಭ ಮಾಡಬೇಕು ಅಂತ ಮನವಿಯನ್ನ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಕರವೆಯ ಪ್ರಮುಖರಾಗಿರುವಂತಹ ಪಪ್ಪು ಹಕ್ಕೆ, ಬಸು ಚೌಕಂಪಳ್ಳಿ, ಮುನ್ನು ಹಕ್ಕೆ, ಧರ್ಮ ಕಾಂಬಳೆ, ಕಪಿಲ್, ರಾಹುಲ್ ಸೇರಿದಂತೆ ಇನ್ನಿತರ ಕರವೇ ಮುಖಂಡರು ಉಪಸ್ಥಿತರಿದ್ದರು.